ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಗಳ ಬಗ್ಗೆ ಹೇಳಬೇಕೆಂದರೆ, ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ಸಂಪ್ರದಾಯ ಆಚರಣೆಗಳಿವೆ. ಈ ಆಚರಣೆಗಳಿಗೆ ಅದರದ್ದೇ ಆದ ಧಾರ್ಮಿಕ ಮಹತ್ವವೂ ಇದೆ. ಇದು ಸಹಜವಾಗಿಯೇ ಹಬ್ಬದ ಖುಷಿಯನ್ನು ಇಮ್ಮಡಿಯಾಗಿಸುತ್ತದೆ. ಹಿಂದೂ ಧರ್ಮದಲ್ಲಿ ಸಂಕ್ರಾಂತಿಗೆ ಬಲು ಮಹತ್ವ. ಅದರಲ್ಲೂ ಮಕರ ಸಂಕ್ರಮಣ ಹಾಗೂ ಕರ್ಕಾಟಕ ಸಂಕ್ರಮಣಕ್ಕೆ ಇನ್ನಷ್ಟು ವಿಶೇಷತೆಗಳಿವೆ. ಇವೆರಡು ಆಯನ ಸಂಕ್ರಾಂತಿಗಳು. ಉತ್ತರಾಯಣ ಮತ್ತು ದಕ್ಷಿಣಾಯಣ ಈ ಎರಡೂ ಸಂಕ್ರಮಣದ ಸಂದರ್ಭದಲ್ಲಿ ಶುರುವಾಗುತ್ತದೆ. ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತದೆ. ದೇವತಾ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಸೂಕ್ತವಾದ ಮಂಗಳಕರವಾದ ಸಮಯ ಇದು. ಅಂತೆಯೇ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ಆಚರಣೆಗಳು ನಡೆಯುತ್ತವೆ. ಈ ಆಚರಣೆಗಳ ಹಿಂದಿನ ಕಾರಣಗಳ ಬಗ್ಗೆ ಇಲ್ಲಿ ನೋಡೋಣ. ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ದೆಹಲಿ, ಹರಿಯಾಣ ಸುತ್ತಮುತ್ತ ಸಕ್ರಾತ್, ಪಂಜಾಬಿನಲ್ಲಿ ಮಾಗಿ, ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಹಬ್ಬ ಒಂದೇ, ಆದರೆ ಹೆಸರು ಹಲವು. ಭಾರತದಾದ್ಯಂತ ವಿವಿಧ ಹೆಸರುಗಳಿಂದ ಆಚರಿಸಲ್ಪಡುವ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನ ಪಥ ಬದಲಾವಣೆಯ ಹಬ್ಬವಿದು. ಸೂರ್ಯದೇವ ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬವೇ ಮಕರ ಸಂಕ್ರಾಂತಿ. ಇಲ್ಲಿಂದ 6 ತಿಂಗಳು ಉತ್ತರಾಯಣ ಪುಣ್ಯಕಾಲ. ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ಅದರದ್ದೇ ಆದ ಮಹತ್ವವಿದೆ. ಮಕರ ಸಂಕ್ರಾಂತಿ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಹಬ್ಬ. ಈ ಹಬ್ಬದ ಸಂದರ್ಭದಲ್ಲಿ ನಾನಾ ಆಚರಣೆಗಳು ನಡೆಯುತ್ತವೆ. ಜೊತೆಗೆ ಈ ಆಚರಣೆಗಳಿಗೆ ಅಷ್ಟೇ ಮಹತ್ವ ಕೂಡ ಇದೆ. ಮಕರ ಸಂಕ್ರಾಂತಿಯ ದಿನ ಪವಿತ್ರ ಸ್ನಾನಕ್ಕೆ ಬಹಳ ಮಹತ್ವ. ಅಂದು ಸಾಕಷ್ಟು ಮಂದಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಜನರು ಸಾಮಾನ್ಯವಾಗಿ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಕೃಷ್ಣ, ನರ್ಮದಾ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ. ಅಂದರೆ ಇದು ಶುದ್ಧೀಕರಣದ ಸಂಕೇತ. ಬರೀ ದೇಹವಷ್ಟೇ ಅಲ್ಲ, ಮನಸ್ಸನ್ನು ಶುದ್ಧೀಕರಿಸುವ ಸಂಕೇತವಾಗಿ ಪವಿತ್ರ ನದಿ ಸ್ನಾನಕ್ಕೆ ಮಹತ್ವವಿದೆ. ಇದು ಎಲ್ಲ ಕಲ್ಮಶಗಳನ್ನು ತೊಡೆದು ಹಾಕುವ ಕ್ರಿಯೆಯಾಗಿದೆ. ಮಕರ ಸಂಕ್ರಾಂತಿಯು ನಮ್ಮ ಪೂರ್ವಜರ ಸ್ಮರಣೆಗೂ ಸೂಕ್ತ ದಿನ. ಅಗಲಿದ ನಮ್ಮ ಹಿರಿಯರನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಅವರಿಗೆ ಗೌರವ ಸಲ್ಲಿಸಲು ಇದು ಕೂಡ ಉತ್ತಮ ದಿನ. ಹೀಗಾಗಿ ಈ ದಿನ ಸಾಕಷ್ಟು ಮಂದಿ ತರ್ಪಣ ಸೇರಿದಂತೆ ಹಿರಿಯರನ್ನು ಗೌರವಿಸುವ ಹಲವು ಕೈಂಕರ್ಯಗಳನ್ನು ನಡೆಸುತ್ತಾರೆ. ಜೊತೆಗೆ ಹಿರಿಯರನ್ನು ಘಾಸಿಗೊಳಿಸಿರಬಹುದಾದಂತಹ ಯಾವುದೇ ಕ್ರಿಯೆ ಅಥವಾ ಪದಕ್ಕಾಗಿಯೂ ಕ್ಷಮೆ ಕೇಳುತ್ತಾರೆ. ಹಿರಿಯರ ಸದ್ಗತಿಗೂ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ. ಸೂರ್ಯನಿಲ್ಲದ ನಮ್ಮ ಬದುಕನ್ನು ಊಹಿಸಲು ಸಾಧ್ಯನಾ? ಖಂಡಿತ ಇಲ್ಲ. ಮನುಷ್ಯನ ಬದುಕಿಗೆ ಸೂರ್ಯನೇ ಆಧಾರ. ಇದೇ ಕಾರಣದಿಂದ ಹಿಂದೂ ಧರ್ಮದಲ್ಲಿ ಸೂರ್ಯದೇವನಿಗೆ ಬಲು ಮಹತ್ವದ ಸ್ಥಾನ ಇದೆ. ಸೂರ್ಯನನ್ನು ಬಗೆ ಬಗೆಯಾಗಿ ಪೂಜಿಸಲಾಗುತ್ತದೆ. ಸೂರ್ಯನ ಆಶೀರ್ವಾದವಿದ್ದರೆ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂಬುದು ನಂಬಿಕೆ. ಅಂತೆಯೇ ಮಕರ ಸಂಕ್ರಾಂತಿಯ ದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವ ಸಂಪ್ರದಾಯ ಕೂಡ ಇದೆ. ಈ ಮೂಲಕ ಸೂರ್ಯನ ಅನುಗ್ರಹಕ್ಕೆ ಧನ್ಯವಾದ ಹೇಳಲಾಗುತ್ತದೆ. ಸೂರ್ಯದೇವನಿಗೆ ಕೃತಜ್ಞತೆ ಅರ್ಪಿಸುವ ಸಲುವಾಗಿ ಈ ದಿನ ರೈತರು
ಕೃಷಿಗೆ ಬಳಸುವ ಉಪಕರಣಗಳನ್ನು ಪೂಜಿಸುತ್ತಾರೆ. ಜತೆಗೆ ಉತ್ತಮ ಇಳುವರಿಗಾಗಿ ಸೂರ್ಯದೇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ. ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಮತ್ತು ಬೆಲ್ಲಕ್ಕೆ ಬಲು ಮಹತ್ವ. ಎಳ್ಳು ಬೆಲ್ಲವ ಸವಿದು ಒಳ್ಳೆ ಮಾತಾಡೋಣ ಎಂಬ ಮಾತಿದೆ. ಈ ಹಬ್ಬದ ವೇಳೆ ಜನ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪರಸ್ಪರ ಹಂಚಿಕೊಂಡು ಹಬ್ಬವನ್ನು ಆಚರಿಸುತ್ತಾರೆ. ಈ ಸಿಹಿ ತಿನಿಸಿನ ಹಿಂದೆಯೂ ಒಳ್ಳೆಯ ಕಾರಣವಿದೆ. ಏಕೆಂದರೆ ಈ ಪದಾರ್ಥಗಳು ಶೀತ ಹವಾಮಾನದ ಸಮಯದಲ್ಲಿ ದೇಹವನ್ನು ಬೆಚ್ಚಗಾಗಿಸುತ್ತವೆ. ಜತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಈ ಹಬ್ಬದ ಸಂದರ್ಭದಲ್ಲಿ ದಾನಕ್ಕೂ ಬಲು ಮಹತ್ವ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಕಂಬಳಿಯನ್ನು ದಾನ ಮಾಡಿದರೆ ಉತ್ತಮ ಎಂಬ ನಂಬಿಕೆಯೂ ಇದೆ. ಏಕೆಂದರೆ ಇದು ನಿರಾಶ್ರಿತರಿಗೆ, ನಿರ್ಗತಿಕರನ್ನು ತಣ್ಣಗಾಗುವ ಶೀತ ಗಾಳಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಹಬ್ಬದ ಸಂದರ್ಭದಲ್ಲಿ ಜನ ಅಸಹಾಯಕರಿಗೆ, ನಿರ್ಗತಿಕರಿಗೆ ಆಹಾರ ಸೇರಿದಂತೆ ಇತರ ವಸ್ತುಗಳನ್ನು ದಾನ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಹೀಗಾಗಿ ಈ ಆಚರಣೆಯು ಹಂಚಿಕೊಳ್ಳುವ, ಸಹಾಯ ಮಾಡುವ, ಕಾಳಜಿ ತೋರುವ ಅಭ್ಯಾಸಕ್ಕೂ ಉತ್ತೇಜಿಸುತ್ತದೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಗಾಳಿಪಟ ಹಾರಿಸುವುದಕ್ಕೂ ಅದರದ್ದೇ ಆದ ಮಹತ್ವವಿದೆ. ಈ ಗಾಳಿಪಟ ಹಾರಿಸುವ ಆಚರಣೆಯ ಹಿಂದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣವೂ ಇದೆ. ಅದರ ಜೊತೆಗೆ ಇದು ಒಗ್ಗಟ್ಟು, ಖುಷಿಯ ಜೀವನದ ಸಂಕೇತ ಕೂಡ ಹೌದು. ಸೂರ್ಯನ ಬೆಳಕು ದೇಹಕ್ಕೆ ಬಲು ಒಳ್ಳೆಯದು. ಸೂರ್ಯನ ಕಿರಣಗಳು ವಿಟಮಿನ್ ಡಿಯ ಮೂಲ. ಇದೇ ಕಾರಣದಿಂದ ಮಕರ ಸಂಕ್ರಾಂತಿ ಹಬ್ಬದಂದು ಗಾಳಿಪಟ ಹಾರಿಸುವುದಕ್ಕೆ ಮಹತ್ವವಿದೆ. ಅದೂ ಅಲ್ಲದೆ ಯಾವುದೇ ಭೇದವಿಲ್ಲದೆ ಜನರು ಗಾಳಿಪಟವನ್ನು ಹಾರಿಸಿ ಸಿಹಿ ತಿಂಡಿಗಳನ್ನು ವಿನಿಮಯ ಮಾಡಿಕೊಂಡು ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಅಂದರೆ ಇಂತಹ ಆಚರಣೆಯಿಂದ ಒಗ್ಗಟ್ಟಿನ ಭಾವ ಕೂಡ ಮೂಡುತ್ತದೆ.